ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ನಡೆದಾಗಿನಿಂದಲೂ ರಕ್ತ ಪಿಪಾಸುಗಳಿಗೆ ಹುಡುಕಾಟ ನಡೀತಾನೆ ಇದೆ. ಈ ತನಿಖೆಯನ್ನ ಎನ್ಐಎ ವಹಿಸಿಕೊಂಡಿದೆ. ತನಿಖೆಗೆ ಹೊಸ ತಿರುವು ಕೂಡ ಸಿಕ್ಕಿದೆ. ಭಯೋತ್ಪಾದಕರು ಪಾಕಿಸ್ತಾನದ ಗಡಿಯುದ್ದಕ್ಕೂ ತಮ್ಮ ನಿರ್ವಾಹಕರೊಂದಿಗೆ ಸಂವಹನ ನಡೆಸಲು ಚೀನಿ ಸಂದೇಶ ಕಳುಹಿಸುವ ಅಪ್ಲಿಕೇಶನ್ಗಳನ್ನ ಬಳಸ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಭಯೋತ್ಪಾದಕರು ದಾಳಿಯ ವೇಳೆ ತಮ್ಮ ನಿರ್ವಾಹಕರೊಂದಿಗೆ ಸಂವಹನ ನಡೆಸಲು ಬಳಸ್ತಾ ಇದ್ದ ಈ ಚೀನಿ ಅಪ್ಲಿಕೇಶನ್ಗಳು ಅತ್ಯಂತ ಎನ್ಕ್ರಿಪ್ಟ್ ಆಗಿದ್ದು ಮತ್ತು ಭೇದಿಸಲು ಕಷ್ಟವೆಂದು ಹೇಳಲಾಗುತ್ತೆ. ಮತ್ತು 2020ರ ಗಾಲ್ವಾನ್ ಘರ್ಷಣೆಯ ನಂತರ ಭಾರತದಲ್ಲಿ ಅವುಗಳನ್ನು ನಿಷೇಧಿಸಲಾಗಿದೆ. ಆದರೂ ಅದೇ ಆಪ್ಗಳನ್ನು ಭಯೋತ್ಪಾದಕರು ಬಳಸ್ತಾ ಇದ್ದದ್ದು ತಿಳಿದು ಬಂದಿದೆ. ಪಹಲ್ಗಾಮ್ ದಾಳಿ ನಡೆದ ದಿನವೇ ಆ ಪ್ರದೇಶದಲ್ಲಿ ಒಂದು ಚೀನಿ ಉಪಗ್ರಹ ಫೋನ್ ಇರುವುದನ್ನ ಗುಪ್ತಚರ ಮೂಲಗಳು ಬಹಿರಂಗಪಡಿಸಿವೆ. ಇವೆರಡೂ ಪಹಲ್ಗಾಮ್ ಪಿತೂರಿಯನ್ನ ಪತ್ತೆ ಹಚ್ಚಲು ಮತ್ತು ಬಯಲು ಮಾಡಲು ಈಗ ಪ್ರಮುಖ ಸಂಸ್ಥೆಯಾಗಿರುವ ಎನ್ಐಎ ಸಾಬೀತುಪಡಿಸುತ್ತಿರುವ ತನಿಖೆಯ ಮಾರ್ಗಗಳಾಗಿವೆ. ಪ್ರಸ್ತುತ ಲಷ್ಕರ್ ಮತ್ತು ಜೈಷ್ನಂತಹ ಭಯೋತ್ಪಾದಕ ಗುಂಪುಗಳು ಬಳಸುವ ಸಂವಹನ ಸಾಧನಗಳು ಎನ್ಕ್ರಿಪ್ಟ್ ಮಾಡಲಾದ ಪತ್ತೆ ಮತ್ತು ಡೇಟಾ ಮಾಹಿತಿಯನ್ನು ತಪ್ಪಿಸಲು ವಿನ್ಯಾಸಗೊಳಿಸಲಾದ ಮಿಲಿಟರಿ ದರ್ಜೆಯ ಸಾಧನಗಳಾಗಿವೆ. ಈ ವ್ಯವಸ್ಥೆಗಳನ್ನು ಸರ್ಕಾರಗಳು, ಮಿಲಿಟರಿಗಳು ಮತ್ತು ಕೆಲವೊಮ್ಮೆ ಭಯೋತ್ಪಾದಕರು ಮತ್ತು ಕಾರ್ಟೆಲ್ಗಳು ಬಳಸುತ್ತವೆ. ಅದು ಬಿಟ್ಟು ಈ ಸಾಧನಗಳನ್ನು ಮತ್ಯಾರೂ ಬಳಸೋದಿಲ್ಲ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಈ ಸಂದೇಶಗಳನ್ನು ಸ್ಕ್ರಾಂಬಲ್ ಮಾಡಲಾಗುತ್ತೆ. ಆದ್ದರಿಂದ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಮಾತ್ರ ಅವುಗಳನ್ನು ಡಿಕೋಡ್ ಮಾಡಬಹುದು. ಕ್ವಾಂಟಮ್ ರೆಸಿಸ್ಟೆಂಟ್ ಆಲ್ಗರಿಥಮ್ಗಳು. ಕ್ವಾಂಟಮ್ ಕಂಪ್ಯೂಟರ್ಗಳು ಸಹ ಭೇದಿಸಲು ಸಾಧ್ಯವಾಗದ ಸುಧಾರಿತ ಎನ್ಕ್ರಿಪ್ಷನ್. ಸ್ಟೆಗನೋಗ್ರಫಿ. ಚಿತ್ರಗಳು ಮತ್ತು ವಿಡಿಯೋಗಳಂತಹ ಸೂಕ್ಷ್ಮ ಫೈಲ್ಗಳಲ್ಲಿ ಸಂದೇಶಗಳನ್ನು ಮರೆಮಾಡುವುದು. ಈ ತಂತ್ರಜ್ಞಾನಗಳು ಪತ್ತೆ ಹಚ್ಚುವಿಕೆಯನ್ನು ತಪ್ಪಿಸಲು ಮಿಲಿ ಸೆಕೆಂಡುಗಳಲ್ಲಿ ಡೇಟಾವನ್ನು ಕಳುಹಿಸುವ ಬಸ್ ಟ್ರಾನ್ಸ್ಮಿಟರ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತವೆ. ಇದರಲ್ಲಿ ಜಾಮಿಂಗ್ ಅಥವಾ ಕದ್ದಾಲಿಕೆ ತಪ್ಪಿಸಲು ರೇಡಿಯೋ ಆವರ್ತನಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಸೇರಿದೆ. ಸ್ಥಳೀಯ ಮೂಲ ಸೌಕರ್ಯವನ್ನ ಬೈಪಾಸ್ ಮಾಡಲು ಉಪಗ್ರಹ ಫೋನ್ಗಳು ಇರಿಡಿಯಂನಂತಹ ನೆಟ್ವರ್ಕ್ಗಳನ್ನು ಬಳಸುತ್ತವೆ. ಹಿಂದಿನ ದುರ್ಬಲತೆಗಳನ್ನು ಎದುರಿಸುವುದಕ್ಕೆ ಹೊಸ ಸಾಧನಗಳನ್ನು ಬಳಸಲಾಗುತ್ತೆ. ಐಸಿಸ್ ಹಿಂದೆ ಟೆಲಿಗ್ರಾಮ್ ಅನ್ನು ಅವಲಂಬಿಸಿತ್ತು, ಆದರೆ ಮೆಟಾ ಡೇಟಾ ವಿಶ್ಲೇಷಣೆಯ ನಂತರ ಬದಲಾಯಿತು. ಅಲ್ ಖೈದಾ ಅಶ್ಲೀಲ ತಾಣಗಳಲ್ಲಿ ಸ್ಟೆಗನೋಗ್ರಫಿಯನ್ನ ಬಳಸಿತು. ಇದನ್ನ 2000ರ ದಶಕದಲ್ಲಿ ಎಫ್ಬಿಐ ಭೇದಿಸಿತು. ಕಾಶ್ಮೀರಿ ಉಗ್ರಗಾಮಿಗಳನ್ನ ಭಾರತೀಯ ಏಜೆನ್ಸಿಗಳು ತುರಾಯ ಉಪಗ್ರಹ ಫೋನ್ಗಳು ಮತ್ತು ವಾಟ್ಸ್ಆಪ್ ಗುಂಪುಗಳನ್ನು ಬಳಸಿಕೊಂಡು ತಡೆದವು. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಪಾಕಿಸ್ತಾನದ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಇಶಾಕ್ದಾರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸುವುದರೊಂದಿಗೆ ಚೀನಾ ಪಾಕಿಸ್ತಾನಕ್ಕೆ ತನ್ನ ಬೆಂಬಲವನ್ನು ತೋರಿಸಿದೆ. ಈ ಕರೆಯ ಸಮಯದಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಾ ಇರುವ ಉದ್ವಿಗ್ನತೆಯ ಬಗ್ಗೆ ಚೀನಾ ಕಳವಳ ವ್ಯಕ್ತಪಡಿಸಿತು ಮತ್ತು ನಿಷ್ಪಕ್ಷಪಾತ ತನಿಖೆಗೆ ಕರೆ ನೀಡಿತು. ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಎಕ್ಸ್ನಲ್ಲಿ ನೀಡಿದ ಹೇಳಿಕೆಯಲ್ಲಿ ಸಂಭಾಷಣೆಯನ್ನು ದೃಢಪಡಿಸಿದೆ. ಚೀನಾ ಭಾರತದ ಏಕಪಕ್ಷೀಯ ಮತ್ತು ಕಾನೂನು ಬಾಹಿರ ಕ್ರಮಗಳನ್ನು ಹಾಗೂ ಪಾಕಿಸ್ತಾನದ ವಿರುದ್ಧದ ಆಧಾರ ರಹಿತ ಪ್ರಚಾರವನ್ನು ತಿರಸ್ಕರಿಸಿದೆ. ಈ ನಡುವೆ ಸುಳ್ಳು ವರದಿ ಮತ್ತು ದಾರಿ ತಪ್ಪಿಸುವ ಮಾಹಿತಿ ವದಂತಿ ಹರಡುತ್ತಾ ಇದ್ದ ಆರೋಪದ ಮೇಲೆ ಪಾಕಿಸ್ತಾನದ ವಾಹಿನಿಗಳು ಸೇರಿದಂತೆ 16 ಯೂಟ್ಯೂಬ್ ಚಾನೆಲ್ಗಳನ್ನು ಕೇಂದ್ರ ಸರ್ಕಾರ ನಿಷೇಧಿಸಿ ಆದೇಶ ಹೊರಡಿಸಿದೆ. ನಿಷೇಧಕ್ಕೆ ಒಳಗಾಗಿರುವ ವಾಹಿನಿಗಳು ಮತ್ತು ಯೂಟ್ಯೂಬ್ಗಳು ಸುಳ್ಳು ಮಾಹಿತಿಯನ್ನು ಹರಡುವ ಮೂಲಕ ಜನರಲ್ಲಿ ಮತ್ತಷ್ಟು ಗೊಂದಲ ಮೂಡಿಸ್ತಾ ಇದ್ವು. ಭಾರತೀಯ ಸೇನೆ, ಭದ್ರತಾ ಪಡೆಗಳ ವಿರುದ್ಧ ಪ್ರಚೋದನಕಾರಿ ಹಾಗೂ ಕೋಮು ಸೂಕ್ಷ್ಮತೆಯ ವಿಷಯ ಪ್ರಸಾರ ಮಾಡಿದ್ದಕ್ಕೆ ಹಾಗೂ ಸುಳ್ಳು ದಾರಿ ತಪ್ಪಿಸುವ ಸುದ್ದಿಯನ್ನ ಪ್ರಸಾರ ಮಾಡಿದ್ದಕ್ಕೆ 16 ಯೂಟ್ಯೂಬ್ ಪ್ರಸಾರಗಳನ್ನು ನಿಷೇಧಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಕೇಂದ್ರ ಗೃಹ ಇಲಾಖೆಯ ಶಿಫಾರಸಿನ ಮೇಲೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ವರದಿಯನ್ನ ಬಿಬಿಸಿ ತಪ್ಪಾಗಿ ವರದಿ ಮಾಡಿದೆ. ಉಗ್ರಗಾಮಿಗಳ ಬದಲಿಗೆ ಬಂಡುಕೋರರು ಅಂತ ವರದಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಬಿಬಿಸಿಗೆ ಪತ್ರ ಬರೆದಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಪಾಕ್ ವಿರುದ್ಧ ಭಾರತ ರಾಜತಾಂತ್ರಿಕ ಸಮರ ಸಾರಿದೆ. ಈಗಾಗಲೇ ಹಲವು ಕಠಿಣ ಕ್ರಮಗಳನ್ನು ಕೈಗೊಂಡ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಕೇಂದ್ರ ಸರ್ಕಾರ ಚುರುಕು ಮುಟ್ಟಿಸುವ ಪ್ರಯತ್ನ ಮಾಡಿದೆ. ಗೃಹ ವ್ಯವಹಾರ ಸಚಿವಾಲಯದ ಶಿಫಾರಸುಗಳ ಮೇರೆಗೆ ಪ್ರಚೋದನಕಾರಿ, ಕೋಮು ಸೂಕ್ಷ್ಮ ವಿಷಯ, ಸುಳ್ಳು ಮತ್ತು ದಾರಿ ತಪ್ಪಿಸುವ ನಿರೂಪಣೆಗಳು, ತಪ್ಪು ಮಾಹಿತಿ ಪ್ರಸಾರ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ 16 ಯೂಟ್ಯೂಬ್ ವಾಹಿನಿಯನ್ನ ಭಾರತದಲ್ಲಿ ಬಂದ್ ಮಾಡಿ ಬಿಸಿ ಮುಟ್ಟಿಸಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿ 26 ಅಮಾಯಕರನ್ನ ಹತ್ಯೆ ಮಾಡಿದ ಪ್ರತೀಕಾರವಾಗಿ ಕೇಂದ್ರ ಸರ್ಕಾರ ಸಿಂಧು ನದಿ ನೀರಿನ ಒಪ್ಪಂದ ರದ್ದು, ದೇಶದಲ್ಲಿರುವ ಪಾಕಿಸ್ತಾನಿಯರ ವೀಸಾ ರದ್ದು ಸೇರಿದಂತೆ ಹಲವು ಬಿಗಿ ಕ್ರಮ ಕೈಗೊಂಡ ಬಳಿಕ ಇದೀಗ ಪಾಕಿಸ್ತಾನದ ವಾಹಿನಿಗಳು ಹಾಗೂ ಯೂಟ್ಯೂಬ್ಗಳನ್ನ ನಿಷೇಧಿಸಿ ಆದೇಶ ಹೊರಡಿಸಿದೆ. ನಿಷೇಧಕ್ಕೆ ಒಳಗಾದ ಟಿವಿ ವಾಹಿನಿಯಲ್ಲಿ ಜಿಯೋ ನ್ಯೂಸ್, ಡಾನ್ ನ್ಯೂಸ್, ARY ನ್ಯೂಸ್ ಸೇರಿದಂತೆ ಪ್ರಮುಖ ಹಾಗೂ ಅತಿ ಹೆಚ್ಚು ಚಂದಾದಾರರಿರುವ
ಯೂಟ್ಯೂಬ್ಗಳನ್ನ ನಿಷೇಧಿಸಿದೆ. ಇನ್ನುಳಿದಂತೆ ಇರ್ಷಾದ್ ಭಟ್ಟಿ, ಸಾಮಾ ಟಿವಿ, ಬೋಲ್ ನ್ಯೂಸ್, ರಫ್ತಾ, ದಿ ಪಾಕಿಸ್ತಾನ್ ರೆಫರೆನ್ಸ್, ಸಾಮಾ ಸ್ಪೋರ್ಟ್ಸ್, ಜಿಎನ್ಎನ್, ಉಜೈರ್ ಕ್ರಿಕೆಟ್, ಉಮರ್ ಚಿಮಾ ಎಕ್ಸ್ಕ್ಲೂಸಿವ್, ಅಸ್ಮಾಶ್ ರಜೈ, ಮನಿ ಫಾರೂಕ್, ಸುನೋ ನ್ಯೂಸ್ HD, ರಾಜೀನಾಮಾ ಸೇರಿದಂತೆ ಒಟ್ಟು 16 ವಾಹಿನಿ ಹಾಗೂ ಯೂಟ್ಯೂಬ್ ಚಾನೆಲ್ ಅನ್ನ ಭಾರತದಲ್ಲಿ ರದ್ದು ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಭಯೋತ್ಪಾದನೆಯನ್ನ ಬೆಂಬಲಿಸುತ್ತಾ ಉಗ್ರರಿಗೆ ನೆರವು ನೀಡುತ್ತಿರುವ ಆರೋಪದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ.